ಗುರುಗಳು ಹೇಳಿರೋ ಹಾಗೆ ನಮ್ಮ ವಿದ್ಯಾಲಕ್ಷ್ಮಿ ಪುಟ್ಟಿಗಿರೋ ಕಂಟಕಕ್ಕೆ ಹೆತ್ತ ತಾಯಿ ಪೂಜೆ ಮಾಡಬೇಕು. ಹೆತ್ತ ತಾಯಿ ನಮ್ಮ ಪಾರ್ವತಿ, ಆದರೆ ಪೂಜೆಗೆ ಹೋಗಿರೋದು ನಮ್ಮ ಜನನಿ. ಈ ವಿಷಯನ ಹೇಗಾದ್ರೂ ಮಾಡಿ ನಮ್ಮ ಪಾರ್ವತಿಗೆ ತಿಳಿಸ್ಬೇಕು. ಈ ಟೈಮಲ್ಲಿ ಇವಳು ಊರಿಗೆ ಹೋಗ್ಬೇಕಾಗಿತ್ತಾ? ಪಾರ್ವತಿ, ಚಿಕ್ಕತ್ತೆ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡು. ಹಲೋ ಪಾರ್ವತಿ ಎಲ್ಲಿದ್ಯಮ್ಮ? ಚಿಕ್ಕತ್ತೆ ಹೋಗ್ತಾ ಇದ್ದೀವಿ. ಪಾರ್ವತಿ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋದಿತ್ತಮ್ಮ. ಏನ್ ಚಿಕ್ಕತ್ತೆ? ಅಯ್ಯಯ್ಯೋ, ಈ ರತ್ನವೇಣಿ ನನ್ನ ಕಡೆಗೆ ಬರ್ತಿದ್ದಾಳೆ. ಈಗ ಪಾರ್ವತಿಗೆ ನಿನ್ ಮಗು ಕಂಟಕ ಇದೆ ಅಂತಾನು ಹೇಳೋಕ್ಕಾಗಲ್ವಲ್ಲಪ್ಪ. ಹೇಳಿದ್ರೆ ಪಾಪ ಪಾರ್ವತಿ ಗೋಳಾಡ್ಬೋದು, ಅವಳಿಗೆ ಸಮಾಧಾನ ಮಾಡೋಕ್ಕೂ ಆಗಲ್ಲ. ಏನಾರಿ ಬುದ್ಧಿ ರತ್ನವೇಣಿ ಕಣ್ ತಪ್ಸಿ ಆಮೇಲೆ ಫೋನ್ ಮಾಡಿದ್ರಾಯ್ತು. ಹಲೋ ಹಲೋ, ಏನೋ ಹೇಳೋದಕ್ಕೆ ಫೋನ್ ಮಾಡಿದ್ರು, ನೋಡಿದ್ರೆ ಫೋನ್ ಕಟ್ಟಾಗೋಯ್ತು. ಮತ್ತೆ ಮಾಡು ಪಾರು. ಬೇಡ ಯಜಮಾನ್ರೆ, ಒಂದು ವೇಳೆ ನಾವು ಹೋಗ್ತಾ ಇರೋದೇನಾದರೂ ಅವ್ರಿಗೆ ಗೊತ್ತಾಗಿ ಫೋನ್ ಮಾಡಿರ್ಬೋದಾ? ಯಜಮಾನ್ರೆ, ಮಗು ಕಂಟಕ ಬಂದಿರೋ ವಿಷಯನ ಯಾರಿಗೂ ಹೇಳೋದು ಬೇಡ. ನಮ್ಮ 4 ಜನದ ಮಧ್ಯನೇ ಇರಲಿ ಅಂತ ತಾನೇ ನಾವು ನಿರ್ಧಾರ ಮಾಡಿರೋದು. ಇಲ್ಲ ಪಾರು, ಗಣಿ ಆಗಲಿ ಸಾರಥಿ ಆಗಲಿ ವಿಷಯನ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಒಂದ್ಸತಿ ನೀನು ಕಾಲ್ ಮಾಡಿ ಮಾತಾಡು. ಯಾರಿಗೋ ಫೋನ್ ಮಾಡ್ತಿದ್ದೆ. ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ಪಾರ್ವತಿಗೆ ಫೋನ್ ಮಾಡಿ ಮಗು ಕಂಟಕದ ಬಗ್ಗೆ ಹೇಳ್ತಿದ್ಲೇನೋ. ಈಗ ಪಾರ್ವತಿ ಗಂಡನ ಮೀಟಿಂಗ್ಗೆ ಕಳಿಸಿ ದೇವಸ್ಥಾನಕ್ಕೆ ಹೋಗಿ ನಾನೇ ಹರಕೆ ತೀರಿಸ್ತೀನಿ ಅಂತ ಕೂತ್ರೆ, ಅಯ್ಯೋ, ಇದೇ ಕಾರಣಕ್ಕೆ ಮಗು ಕಂಟಕ ಇದೆ ಅನ್ನೋದು ನಾನು ದಾಮಿನಿಗೆ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡಿದ್ದು. ಆದರೆ ನಾನೇ ಹೇಳೋಗಾಯ್ತು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಮೋಸ್ಟ್ಲಿ ಚಾರ್ಜ್ ಖಾಲಿಯಾಗಿರಬೇಕು, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರೇ ಮಾಡ್ತಾರೆ ಬಿಡು. ಅಲ್ಲ, ಇವಳು ನಿಜಕ್ಕೂ ಪಾರ್ವತಿಗೆ ಕಾಲ್ ಮಾಡ್ತಿದ್ರೆ ನಾನು ಬರ್ತಿದ್ದ ಹಾಗೆ ಕಾಲ್ ಯಾಕೆ ಕಟ್ ಮಾಡಿದ್ಲು? ಅಲ್ಲಿಗೆ ಇವಳು ಬೇರೆ ಯಾರಿಗೂ ಕಾಲ್ ಮಾಡಿದಾಳೆ. ಒಂದು ವೇಳೆ ನನ್ನ ಮೊಮ್ಮಗುಗೆ ಈ ದಾಮಿನಿಯಿಂದಾನೇ ಕಂಟಕ ಇರ್ಬೋದಾ? ದುರಾಸೆ ಹೆಂಗಸು. ಪ್ರೀತು ಆದಿ ಆಸ್ತಿಗೆ ಆಸೆ ಪಡೋರಲ್ಲ. ಜನನಿ ಮಗುನು ಇಲ್ಲ ಅನ್ನಿಸ್ಬಿಟ್ರೆ ಅನ್ನೋ ಯೋಚನೆ ಇರ್ಬೋದಾ? ಇಲ್ಲ ಇಲ್ಲ, ಇವಳು ಮೊದಲು ಯಾರು ಕಾಲ್ ಮಾಡ್ತಾ ಇದ್ಲು ಅನ್ನೋದನ್ನ ತಿಳ್ಕೋಬೇಕು. ಆದರೆ ಹೇಗೆ ತಿಳ್ಕೊಳ್ಳೋದು? ಅತ್ತೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ರಿಗೂ ಸೇರಿ ಒಂದೇ ರೂಮ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ನೀವು ಮಾವ ನನ್ನ ಜೊತೆ ನನ್ನ ಮಗು ಜೊತೆ ಇದ್ದರೆ ನನಗೇನೋ ಒಂಥರ ಧೈರ್ಯ ಅತ್ತೆ.
ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಜನನಿ, ಇದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ರಘು, ನಾವೀಗ ಬಂದಿರೋದೇ ಲೇಟಾಗಿದೆ. ದೇವಸ್ಥಾನದ ಹತ್ರ ಹೋಗಿ ನಾಳೆ ಪೂಜೆಗೆ ಬೇಕಾದ ಎಲ್ಲ ವಿವರಗಳನ್ನು ಒಂದು ಇಂಪಾರ್ಟೆಂಟ್ ಕಾಲು ಅಟೆಂಡ್ ಮಾಡಿ ಬರ್ತೀನಿ. ಹಾರೋ, ನಾನು ರಿಸೆಪ್ಷನ್ ಹತ್ರ ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವ್ದು ದಾರಿ, ಎಷ್ಟು ದೂರ ಅಂತೆಲ್ಲ ಡೀಟೇಲ್ಸ್ ಕೇಳ್ಕೊಂಬರ್ತೀನಿ. ಮೊದಲೇ ಲೇಟ್ ಆಗಿದೆ, ದೇವಸ್ಥಾನದ ಬಾಗಿಲು ಮುಚ್ಚಿದ್ರೆ ಕಷ್ಟ. ಸರಿ ಯಜಮಾನ್ರೆ. ಹಲೋ, ಹೇಳು. ಮೇಡಮ್, ಈಗ ತಾನೇ ಶಿವಪುರಕ್ಕೆ ಬಂದು ತಲುಪಿದ್ವಿ. ಮಗು ಮೇಡಮ್, ಮಗು ಫ್ಯಾಮಿಲಿಯವ್ರ ಹತ್ರನೇ ಇದೆ, ಬಟ್ ಕೆಲಸ ಆಗುತ್ತೆ. ಮೇಡಮ್, ಅವ್ರಿಲ್ಲಿ ಒಂದು ಹೋಮ್ ಸ್ಟೇ ಹುಡ್ಕೊಂಡಿದ್ದಾರೆ. ನಮಗಿಲ್ಲಿ ರೂಮ್ ಸಿಗಲ್ಲ ಮೇಡಮ್, ಅದಕ್ಕೆ ಇಲ್ಲಿರೋ ಅಕ್ಕಪಕ್ಕ ಜಾಗನ ಹುಡುಕ್ತೀವಿ. ಆದರೆ ಪ್ರತಿ ಕ್ಷಣ ಹೊಂಚು ಹಾಕ್ತಿರ್ತೀವಿ ಮೇಡಮ್. ಚಾನ್ಸ್ ಸಿಕ್ತಿದ್ದಾಗೇನೆ ಮಗುನ ಕದಿಯೋದು ಗ್ಯಾರಂಟಿ. ನಿಮಗೆ ನೆಕ್ಸ್ಟ್ ಟೈಮ್ ಫೋನ್ ಬಂದರೆ ಮಗು ನಮ್ಮ ಕೈಲಿದೆ ಅಂದ್ಕೊಳ್ಳಿ ಮೇಡಮ್. ನಿಮ್ಮ ಅಕ್ಕ ಭಾವ ಊರು ತಲುಪಿದಾರಂತೆ ಕಣ ಗಣಿ. ನಾಳೆ ಬೆಳಗ್ಗೆ ಆದರೆ ಪೂಜೆ ಒಂದು ಮುಗಿದು ಬಿಟ್ಟರೆ ಅರಸನ ಕೋಟೆ ಕುಡಿಗೆ ಬಂದಿರೋ ಕಂಟಕ ಎಲ್ಲ ಮೋಡ ಸರ್ದಂಗೆ ಸರ್ದೋಗುತ್ತೆ. ಅಪ್ಪ, ನಿಜವಾಗ್ಲೂ ಆ ಮಗು ನಮ್ಮ ಪಾರು ಅಕ್ಕನ ಮಗು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಆ ಮಗು ಹುಟ್ಟಿದಾಗ್ಲಿಂದನೂ ಹುಷಾರು ತಪ್ಪಿದಾಗ, ಕಿಡ್ನಾಪ್ ಆದಾಗ, ಇವಾಗ ಕಂಟಕ ಇದೆ ಅನ್ನೋ ವಿಷಯ ಗೊತ್ತಾದಾಗ ಜನನಿ ಅಕ್ಕಂಗಿಂತ ಜಾಸ್ತಿ ಪಾರು ಅಕ್ಕನೇ ಒದ್ದಾಡಿದಾಳೆ. ಆ ದೇವರು ಆ ಮಗುನ ಅಕ್ಕನ ಮಗುವಾಗೆ ಮಾಡಬೇಕಿತ್ತು ಅಲ್ವಾ ಅಪ್ಪ? ಆ ಮಗುನ ದೇವರು ನಿಜಕ್ಕೂ ನಿಮ್ಮ ಅಕ್ಕನ ಮಗಳಾಗಿ ಹುಟ್ಟಿಸಿರೋದು, ಆದರೆ ನಿಮ್ಮ ಅಕ್ಕನೇ ಅದನ್ನು ಜನನಿ ಕೊಟ್ಟಿರೋದು. ಆದರೆ ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗಣಿ? ನೀನು ದೀಪ ನೋಡ್ತಾ ಇರು, ನಾನು ಹೋಗಿ ಅಡುಗೆ ಇಡ್ತೀನಿ. ಅಪ್ಪ ಬೇಡ, ನೀನೇ ದೀಪ ನೋಡ್ತಾ ಇರು, ನಾನು ಹೋಗಿ ಪುಳಿಯೋಗರೆ ಕಲಿಸ್ತೀನಿ. ಭಗವಂತ, ನಾಳೆ ನಡೆಯೋ ಪೂಜೆಗೆ ಯಾವುದೇ ವಿಘ್ನ ಬರದೇ ಇರಲಪ್ಪ. ಭಗವಂತ, ಯಾವುದೇ ಕಾರಣಕ್ಕೂ ಹಚ್ಚಿರೋ ಈ ನಂದ ದೀಪ ಆರದೇ ಇರ್ಲಪ್ಪ. ಈ ಮನೆಗೆ ಬೆಳಕಾಗಿರೋ ನನ್ನ ಮೊಮ್ಮಗಳಿಗೆ ಬಂದಿರೋ ಕಂಟಕ ಪರಿಹಾರ ಆಗ್ಲಪ್ಪ, ಪರಿಹಾರ ಆಗಲಿ. ಈ ಎಣ್ಣೆ ಖಾಲಿ ಆಗೋಷ್ಟರಲ್ಲಿ ಆ ದಾಮಿನಿ ಯಾರಿಗೆ ಫೋನ್ ಮಾಡೋಕ್ಕೆ ಹೊರಟಿದ್ಲು, ಅವಳ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ಹೋಗಿ ತಿಳ್ಕೊಂಬರ್ಬೇಕು. ಏನಿದು ರಘು, ಫೋನಲ್ಲಿ ಮಾತಾಡ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತಲ್ಲ ಬರೋದು? ಯಾಕೆ ಟೆನ್ಷನ್ನಲ್ಲಿದ್ದೀರಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಲ್ಲ, ಅದ್ರ ಪರಿಹಾರದ ಪೂಜೆಗೋಸ್ಕರ ತಾನೇ ನಾವಿಲ್ಲಿಗೆ ಬಂದಿರೋದು. ಜನನಿ, ನೀನೇನಮ್ಮ ಮಾಡ್ತಿದೀಯಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ರು, ಆದರೆ ಯಾವುದರಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿಲ್ವಲ್ಲ. ಈಗೀಗ ಜ್ವರ ಬಂದು, ಉಸಿರಾಟದ ಸಮಸ್ಯೆ ಬಂದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳಿದ್ದೀವಿ. ದೊಡ್ಡವರಾದರೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೋತಾರೆ, ಆದರೆ ಪಾಪ ಪುಟ್ಟ ಮಗು ಇದು, ಇವಳು ಏನಂತ ಹೇಳ್ಕೋತಾಳೆ? ಅದಕ್ಕೆ ಟೆಂಪ್ರೇಚರ್ ಎಲ್ಲ ನಾರ್ಮಲ್ ಆಗಿದೆಯಾ, ಉಸಿರಾಟದ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಾಗೇನಾದರೂ ಆದರೆ ನಾನಂತೂ ಸಹಿಸ್ಕೊಳ್ಳಲ್ಲ ಅತ್ತೆ. ಜನನಿ,
ಹಾಗೆಲ್ಲ ಅಂದ್ಕೊಳ್ಳೇಬೇಡಮ್ಮ. ನೋಡು, ನಾವು ಪೂಜೆನ ಸಾಂಗವಾಗಿ ನೆರವೇರಿಸಿದ್ರೆ ಮಗುಗೆ ಬಂದಿರೋ ಕಂಟಕ ದೂರ ಆಗ್ಬಿಡುತ್ತೆ, ಕಂಟಕ ಹತ್ರನೂ ಸುಳಿಯೋದಿಲ್ಲ ಅಂತ ಗುರುಗಳೇ ಹೇಳಿದ್ದಾರೆ ತಾನೆ. ಗುರುಗಳ ಮಾತು ಅಂದರೆ ಮಾತು, ಒಂದ್ಸಲ ಅವ್ರು ಹೇಳಿದ್ಮೇಲೆ ಮುಗೀತು. ಹಿಂದೆ ಮಗು ನಾಮಕರಣದ ಟೈಮಿಗೆ ಮುಹೂರ್ತದ ಹೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ಆ ಗುರುಗಳು ತಾನೇ ಹೇಳಿದ್ದಿದ್ದು. ಅವ್ರ ಮಾತಿನ ಹಾಗೆ ಆಯಿತು ಅಲ್ವಾ? ಈಗಲೂ ಅಷ್ಟೇ, ಬಂದಿರೋ ಕಂಟಕ ನಿರಾತಂಕವಾಗಿ ದೂರ ಆಗುತ್ತೆ. ಗುರುಗಳ ಮಾತಿನ ಮೇಲೆ ನಂಬಿಕೆ ಇರಲಿಮ್ಮ, ಟೆನ್ಷನ್ ಮಾಡ್ಕೋಬೇಡ. ಸುಮ್ಮನೆ ಅದೇ ಮಾತಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾವು ಮಾಡಕ್ಕೆ ಬಂದಿರೋ ಪೂಜೆನ ಯಾರು, ಎಲ್ಲಿ, ಯಾವಾಗ, ಹೇಗೆ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು ಬರಬೇಕಲ್ಲ. ಹೋಗೋಣ. ಏನು ಹೇಳ್ತಿದ್ರೆ ಸಾವಿತ್ರಮ್ಮ? ನಿಜ ಮೇಡಮ್, ನೀವಾಗಲೇ ಮಗು ಕಂಟಕ ಇರೋದು ಜನನಿ ಮಗು ಅಖಿಲಮ್ಮ ಅವರು ಶಿವಪುರಕ್ಕೆ ಹೋಗಿರೋ ವಿಷಯನ ಹೇಳಕ್ ಬಂದ್ರಿ ತಾನೆ. ಹೇಗಾದರೂ ಈ ರತ್ನವೇಣಿ ಕಣ್ತಪ್ಸಿ ಪಾರ್ವತಿಗೆ ವಿಷಯ ತಿಳಿಸ್ಬೇಕು ಅಂತ ಫೋನ್ ಮಾಡೋಕ್ಕೆ ಅಂತ ಫೋನ್ ತೊಗೊಂಡು ಆಚೆ ಹೋದೆ. ಆದರೆ ಪಾರ್ವತಿ ಫೋನಿಗೆ ಸಿಗಲೇ ಇಲ್ಲ. ಗಣಿ ಸಿಕ್ಕದ. ಗುರುಗಳು ಬಂದು ಹೇಳಿರೋ ವಿಷಯನೆಲ್ಲ ಗಣಿ ಹತ್ರ ಹೇಳ್ಕೊಂಡೆ. ಹೇಗಾದರೂ ಮಾಡಿ ಪಾರ್ವತಿಗೆ ವಿಷಯನ ತಿಳಿಸ್ಬೇಕು ಅಂತ ಹೇಳಿದೆ. ಆಗ ಅವನು ಅವ್ರ ಮನೆಗೆ ಯಾರೋ ಬಂದು ಮಗು ಕಂಟಕ ಇದೆ ಅಂತ ಹೇಳಿದ್ದು ಪಾರ್ವತಿ ದೊಡ್ಡ ಯಜಮಾನರು ಶಿವಪುರಕ್ಕೆ ಪೂಜೆ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅಂತ ಹೇಳ್ದ. ಆದ್ರೆ ಇಂಥ ದೊಡ್ಡ ವಿಷಯನ ನಮ್ಮಿಬ್ರ ಹತ್ರ ಯಾಕೆ ಹೇಳಲಿಲ್ಲ ಅವಳು? ವಿಷಯ ತುಂಬಾ ಸೂಕ್ಷ್ಮ ಅಲ್ವಾ? ಈ ರತ್ನವೇಣಿ ಇರೋ ಕಡೆ ಗೋಡೆಗೂ ಕಿವಿ ಇರುತ್ತೆ, ಅದಕ್ಕೆ ಹೇಳಿರಲ್ಲ ಅನ್ಸುತ್ತೆ. ಆದ್ರೆ ಗಣಿ ಭರವಸೆ ಕೊಟ್ಟಿದ್ದಾನೆ, ಇವರೆಲ್ಲರೂ ಪೂಜೆ ಮಾಡಿಸೋದಕ್ಕೆ ಶಿವಪುರಕ್ಕೆ ಹೋಗಿದ್ದಾರೆ ಅಂತ ಅಕ್ಕನಿಗೆ ಹೇಗಾರು ತಿಳಿಸ್ತೀನಿ ಅಂತ ಹೇಳಿದಾನೆ. ಹಾಗಂತ ಅವನ ಮೇಲೆ ಭಾರ ಹಾಕಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಶಿವಪುರಕ್ಕೆ ಪೂಜೆ ಮಾಡಿಸೋದಕ್ಕೆ ಪಾರ್ವತಿ ಹೋಗಿದ್ದಾಳೆ ಅಂತ ಅಖಿಲಕ್ಕನ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಪಾರ್ವತಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾಳೆ? ಮೊದಲೊಳಗೆ ನಾವು ಫೋನ್ ಮಾಡಿ ತಿಳಿಸ್ಬೇಕು. ಅವನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾನೇ ಕಾಲ್ ಮಾಡ್ತೀನಿ ರೀ. ಅದು ನಮ್ಮ ಊರಿಗೊಂದು ಫೋನ್ ಮಾಡಬೇಕಿತ್ತು. ನನ್ನ ಫೋನಿಗೆ ಏನೋ ತೊಂದರೆ ಆಗಿಬಿಟ್ಟಿದೆ. ಒಂದೇ ಒಂದು ಫೋನ್ ಮಾಡಿಕೊಟ್ಬಿಡ್ತೀನಿ. ಲೇ ರತ್ನವೇಣಿ, ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ನಾನು ಯಾರಿಗೆ ಫೋನ್ ಮಾಡಿರ್ಬೋದು ಅಂತ ನೀನು ಚೆಕ್ ಮಾಡ್ತೀಯ ಅಂತಾನೆ ನಾನು ಡಯಲ್ ಮಾಡಿರೋ ನಂಬರ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಫೋನ್ ಮಾಡಲ್ವಾ? ಓ, ನೀವು ಯಾರಿಗೆ ಫೋನ್ ಮಾಡಬೇಕಿತ್ತು ಅವ್ರ ನಂಬರೇ ಮರ್ತೋಯ್ತಾ? ಪರವಾಗಿಲ್ಲ, ನಿಮ್ಮ ನೆಟ್ರ್ ಎಲ್ಲರ ನಂಬರು ನನ್ನ ಹತ್ರ ಇದೆ. ನಿಮ್ಮ ಹೆಸರು ಹೇಳಿ, ನಾನೇ ಡಯಲ್ ಮಾಡ್ಕೊಡ್ತೀನಿ. ಅಯ್ಯೋ, ದೀಪಕ್ಕೆ ಎಣ್ಣೆ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ಆಮೇಲೆ ಫೋನ್ ಮಾಡ್ತೀನಿ. ಇವತ್ತು ಆ ಹುಡುಗಿ ಆ ಮಗುನ ಒಬ್ಬರು ಆಚೆ ಕರ್ಕೊಂಬಂದ್ರೆ ಸಾಕು. ಇವತ್ತು ಗ್ಯಾರಂಟಿ ಆ ಮಗುನ ಕದಿಲೇಬೇಕು. ಭಗವಂತ, ಕೆಲವೊಮ್ಮೆ ಪೂರ್ವಿಕರ ಶಾಪ ಅಥವಾ ಪೂರ್ವಿಕರ ಪಾಪ ಕರ್ಮಗಳು ಮುಂದಿನ ಪೀಳಿಗೆಗೆ ತಟ್ತವೆ ಅಂತ ಕೇಳಿದ್ದೀನಿ. ಆ ಥರ ಏನಾದರೂ ಇದ್ದರೆ ಅಂಥ ಯಾವ ಶಾಪ ಪಾಪ ಕರ್ಮಗಳ ಫಲ ನನ್ನ ಮೊಮ್ಮಗಳಿಗೆ ತಟ್ಟದೇ ಇರಲಿ ತಂದೆ. ದೇವ್ರೆ, ನಿಷ್ಠೆಯಿಂದ ನೀನು ಸೇವೆ ಮಾಡ್ತೀನಿ. ನನ್ನ ಮಗಳಿಗಿರೋ ಕಂಟಕನ ಆದಷ್ಟು ಬೇಗ ದೂರ ಮಾಡಪ್ಪ. ಭಗವಂತ, ನಿನಗೆ ಗೊತ್ತಿಲ್ಲದಿರೋದೇನೂ ಇಲ್ಲಪ್ಪ. ನನ್ನ ಮೊಮ್ಮಗುಗೆ ಕಂಟಕ ಇದೆ ಅಂತ ಬಂದಿದ್ದೀವಿ. ಗುರುಗಳು ಹೇಳಿರೋ ಪೂಜೆನ ಮಗುವಿನ ತಾಯಿ ನಿಷ್ಠೆಯಿಂದ ಮಾಡೋ ಹಾಗಾಗಲಿ, ನನ್ನ ಮೊಮ್ಮಗುಗೆ ಕಂಟಕ ಪರಿಹಾರ ಆಗಲಿ, ಎಲ್ರಿಗೂ ಒಳ್ಳೇದಾಗ್ಲಪ್ಪ.
ಅರ್ಚಕ್ರೆ, ನಮ್ಮ ಮೊಮ್ಮಗುಗೆ ಕಂಟಕ ಇದೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಅದರ ಪರಿಹಾರದ ಪೂಜೆಗಾಗಿ ಇಲ್ಲಿಗೆ ಬಂದಿದ್ದೀವಿ. ಅದ್ರ ಬಗ್ಗೆ ಯಾರ ಹತ್ರ ಎಲ್ಲಿ ಮಾತಾಡಬೇಕು? ಹೊರಗಡೆ ಜಗಲಿ ಇದೆ, ಅಲ್ಲಿ ಪುರೋಹಿತರು ಕೂತಿರ್ತಾರೆ, ಅವ್ರು ವಿಚಾರಿಸಿ ನಿಮಗೆಲ್ಲ ಹೇಳ್ತಾರೆ. ಆಗಲಿ. ಜನನಿ ಬಾಮ್ಮ. ಅಪ್ಪ ಅಪ್ಪ, ಏನೋ ಗಣಿ? ಜನನಿ ಅಕ್ಕನ ಮಗುಗೆ ಕಂಟಕ ಇರೋದು ಅಖಿಲಮ್ಮಂಗೂ ಮತ್ತೆ ಜನನಿ ಅಕ್ಕಂಗೂ ಇಬ್ರಿಗೂ ಗೊತ್ತಾಗಿದೆಯಂತೆ. ಹೌದಾ? ಹೇಗೆ? ಯಾರು ಹೇಳಿದ್ದಂತೆ? ಇವಾಗ ಸಾವಿತ್ರಮ್ಮ ಸಿಕ್ಕಿದ್ದು. ಅವರೇ ಹೇಳಿದ್ರು, ಅರಸನಕೋಟೆಗೆ ಗುರುಗಳು ಬಂದು ಮಗು ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದಾರಂತೆ. ಅದಕ್ಕೆ ಅಖಿಲಮ್ಮ ಜನನಿ ಅಕ್ಕ ಮಗುನ್ ಕರ್ಕೊಂಡು ಶಿವಪುರದ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಶಿವಪುರಕ್ಕ? ಹೌದಪ್ಪ. ನಮ್ಮ ಮನೆಗೆ ಭವಿಷ್ಯ ಹೇಳೋರು ಬಂದು ಮಗುಗೆ ಕಂಟಕ ಇದೆ ಅಂದಿದ್ದು ಅರಸನಕೋಟೆ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ಗಾಬರಿ ಆಗ್ತಾರೋ ಅಂತ ಅಕ್ಕ ಯೋಚನೆ ಮಾಡಿದ್ಲು. ಹಂಗೆ ಅರಸನಕೋಟೆಗೆ ಗುರುಗಳು ಬಂದು ಮಗುಗೆ ಕಂಟಕ ಇದೆ ಅನ್ನೋ ವಿಷಯ ಹೇಳಿದಾರಲ್ಲ, ಆ ವಿಷಯ ಅಕ್ಕಂಗೆ ಗೊತ್ತಾದ್ರೆ ಎಲ್ಲಿ ಗಾಬರಿ ಬೀಳ್ತಾಳೋ ಅಂತ ಅವ್ರು ಯಾರೂ ಹೇಳಿಲ್ಲ. ಅದಕ್ಕೆ ಜನನಿ ಅಕ್ಕನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಅವರೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಜಾ ಏನು ಗೊತ್ತಾ? ಅಕ್ಕ ಬಾವ ಹೋಗಿರೋ ದೇವಸ್ಥಾನಕ್ಕೆ ಅವರೆಲ್ಲ ಹೋಗಿರೋದು. ಹಾಗಾದರೆ ಶಿವಪುರದ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ? ಗೊತ್ತಿಲ್ಲಪ್ಪ. ಅದೇನಾದ್ರು ತುಂಬ ದೊಡ್ಡ ದೇವಸ್ಥಾನ ಆದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಪ್ಪಿ ತಪ್ಪಿ ಅವ್ರೇನಾದರೂ ಎದುರು ಬದ್ರು ಸಿಕ್ಕಿದ್ರೆ ಮಗುಗೆ ಕಂಟಕ ಇರೋ ವಿಷಯನ ಜನನಿ ಅಕ್ಕನಿಂದ ಅಕ್ಕ ಮುಚ್ಚಿಟ್ಟಿದ್ಲಲ್ಲ, ಅವಾಗ ಮುಚ್ಚಿಡೋ ಅವಶ್ಯಕತೆನೇ ಇರಲ್ಲ. ಅವಾಗ ಜನನಿ ಅಕ್ಕ ಒಬ್ಳೆ ಪೂಜೆ ಮಾಡ್ಬೋತಾನೆ. ಹೋಗ್ತಾ ಬೇರೆ ಬೇರೆ ಹೋದ್ರೆ ಏನಂತೆ, ಬರ್ತಾ ಒಟ್ಟಿಗೆ ಬಂದರೆ ಆಯಿತು. ಇರು, ಈಗಲೇ ಅಕ್ಕಂಗೆ ಫೋನ್ ಮಾಡ್ತೀನಿ. ಬೇಡ ಕಣ, ಬ್ಯುಸಿ ಇರ್ತಾರೆ. ಒಟ್ಟಿಗೆ ಸಿಕ್ಕರೆ ಸಿಗಲಿ ಬಿಡು, ಇಲ್ಲಾಂದರೆ ಬಂದಮೇಲೆ ಗೊತ್ತಾದ್ರಾಗಲಿ. ದೇವ್ರಿಚ್ಛೆ ಇವತ್ತಾದರೂ ಪಾರ್ವತಿದೆ ಮಗು ಅನ್ನೋದು ಅಖಿಲಮ್ಮಂಗೆ ಗೊತ್ತು ಮಾಡೋದಾಗಿದ್ದರೆ ಅದನ್ನು ಮಾಡೇ ಬಿಡಲಿ. ಅಪ್ಪ ನಿಂಗೆ ಗೊತ್ತಾಗಲ್ಲ, ನೀನು ಸುಮ್ಮನಿರು. ಅಕ್ಕ ಫೋನ್ ತೆಗಿತಿಲ್ವಲ್ಲ, ಬಾಬನ್ ಮಾಡ್ತೀನಿ. ಅಕ್ಕ ಬಾವಂಗೆ ಇಬ್ರಿಗೂ ಫೋನ್ ಮಾಡಿದೆ, ಫೋನ್ ರಿಂಗ್ ಆಗ್ತಿದೆ, ಆದರೆ ರಿಸೀವೇ ಮಾಡ್ತಿಲ್ವಲ್ಲ ಅಪ್ಪ. ನಾನು ಹೇಳಿಲ್ವಾ ಬ್ಯುಸಿ ಇರ್ತಾರೆ ಅಂತ? ನಮಸ್ಕಾರ. ನಮಸ್ತೆಮ್ಮ. ನನ್ನ ಹೆಸರು ಅಖಿಲಾಂಡೇಶ್ವರಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನನ್ನ ಮೊಮ್ಮಗುಗೆ ಕಂಟಕ ಇದೆ ಅಂತ ನಮ್ಮ ಮನೆತನದ ಗುರುಗಳು ಹೇಳಿದ್ದಾರೆ. ಕಂಟಕ ಪರಿಹಾರಾರ್ಥವಾಗಿ ಮೃತ್ಯುಂಜಯ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮನ್ನು ನೋಡೋದಕ್ಕೆ ಬಂದ್ವಿ. ಭಟ್ರೆ, ನಾನೊಂದು ಪೂಜೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾಳೆಗೆ. ನೀವು ಬಿಡುವಾಗಿದ್ದೀರೇನು? ಇಲ್ಲ, ನಾನು ಯಾವುದೂ ಒಪ್ಕೊಂಡಿಲ್ಲ, ನಾನು ನಡೆಸ್ಕೊಡ್ತೀನಿ ಬಿಡಿ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ನಿಮ್ಮ ಗುರುಗಳು ಹೇಳಿದ ಹಾಗೆ ಈ ಪೂಜೆ ನಿರ್ವಿಘ್ನವಾಗಿ ನೆರವೇರ್ಬಿಡ್ತು ಅಂತಂದರೆ ನಿಮ್ಮ ಮೊಮ್ಮಗುಗೆ ಬಂದಿರತಕ್ಕಂಥ ಕಂಟಕ ಪರಿಹಾರ ಆಗೋಗ್ಬಿಡುತ್ತೆ. ಪೂಜೆ ಯಾವಾಗ ನಡೆಯುತ್ತೆ? ನಾಳೆ ಬೆಳಗ್ಗೆ. ಹಾಂ, ನಾವು ಇದಕ್ಕೆ ರಸೀದಿ ಏನಾದರೂ ತರಬೇಕೇನು? ಅದರ ಅಗತ್ಯ ಇಲ್ಲ ಬಿಡಿ. ನಾಳೆ ಬೆಳಗ್ಗೆ ಸ್ನಾನ ಮುಗಿಸಿ ನದಿ ತೀರಕ್ಕೆ ಬಂದ್ಬಿಡಿ. ಪೂಜೆ ಸಾಮಾನೆಲ್ಲ ಇವರು ತೊಗೊಂಬರ್ತಾರೆ. ಆದರೆ ಪೂಜೆ ಕೂತ್ಕೊಳ್ಳೋ ತಾಯಿ ಮಗುನ ಕರ್ಕೊಂಬಂದ್ರೆ ಸಾಕು. ಆದರೆ